ಮಂಗಳವಾರ ದಿನಾಂಕ 10/12/2024ರಂದು ನಮ್ಮ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಉಪಾಧ್ಯಾಯರು ಈ ಒಂದು ಪ್ರವಾಸಕ್ಕೆ ತೆರಳಿರ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಅವರು ಭೇಟಿ ನೀಡ್ತಾರೆ. ಸಂಜೆ 4:15 5:15 ಸಮಯದಲ್ಲಿ ಅವರು ಸಮುದ್ರದಲ್ಲಿ ಆಡೋದಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ವಿದ್ಯಾರ್ಥಿ ಶ್ರಾವಂತಿ ಎನ್ನುವಂಥ ವಿದ್ಯಾರ್ಥಿ ನೀರಲ್ಲಿ ಮುಳುಗಿ ಅವರು ಸಾವನ್ನಪ್ಪಿರ್ತಾರೆ. 3 ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿ ನಂತರ ಗಾಯಾಳುಗಳಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಯಾವುದೇ ರೀತಿಯಾದಂತಹ ಅಪಾಯದಿಂದ ಪಾರಾಗಿರ್ತಾರೆ. ಮತ್ತು 3 ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿ ಕಾಣೆಯಾಗಿದ್ದಾರೆ. ಸೊ ಇವರ ಶೋಧ ಕಾರ್ಯ ಈಗಾಗಲೇ ಅಲ್ಲಿ ನಡೀತಾ ಇದೆ. ನಾನು ತಕ್ಷಣ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಅವ್ರ ಜೊತೆ ಮಾತನಾಡಿದ್ದೀನಿ. SP ಅವರೇನಿದ್ದರು ಅವರ ಜೊತೆ ಸಹ ಮಾತನಾಡಿದ್ದೀನಿ. ನಮ್ಮ ಕೋಲಾರದಲ್ಲಿದ್ದಂಥ SP ಅವರು ನಾರಾಯಣರವರು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಜೊತೆಗೆ ಈ ವಿದ್ಯಾರ್ಥಿಗಳ ಒಂದು ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಳ್ಳದೆ ಅಲ್ಲಿ ಹೋಗಿದ್ದಂಥ ಟೀಚರ್ಸ್ ಮತ್ತು ಮುಖ್ಯ ಉಪಾಧ್ಯಾಯಿನಿ ಏನಿದ್ದಾರೆ ಶಶಿಕಲಾ, ಇವರ ಅಜಾಗರೂಕತೆಯಿಂದ ಈ ಒಂದು ಕೃತ್ಯ ನಡೆದಿದೆ. ಸೊ ಆದ್ದರಿಂದ ಈಗಾಗಲೇ ನಾನು ಕ್ರೈಸ್ ಜೊತೆ ED ಅವ್ರ ಜೊತೆ ಮಾತನಾಡಿ ಅವರು ಮುಖ್ಯ ಶಿಕ್ಷಕಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ. ಟೀಚರ್ಸ್ ಏನಿದ್ರು ಔಟ್ಸೋರ್ಸ್ ಟೀಚರ್ಸ್ ಇದ್ದರು ಅವರನ್ನು ತೆಗೆದುಹಾಕಿದ್ದಾರೆ. ಮತ್ತು ಮೃತ ಕುಟುಂಬಕ್ಕೆ ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕ್ರೈಸ್ ವತಿಯಿಂದ ನೀಡಿದ್ದಾರೆ. ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ತಾಲೂಕಿನಲ್ಲಿಯೂ ಸಹ ನಮ್ಮ ತಹಸೀಲ್ದಾರ್ ಒಂದು ಕುಟುಂಬಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಹೀಗೆ ಜಿಲ್ಲಾಡಳಿತ ಪ್ರತಿಯೊಂದು ಹಂತದಲ್ಲಿಯೂ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಬೇಕಾದಂಥ ಪರಿಹಾರ ಮತ್ತು ಚಿಕಿತ್ಸೆಗೆ ಸಹಕಾರಿಯಾಗ್ತಾಯಿದೆ. ಸೊ ಮುಂದೆ ನಾವು ಆ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಏನು ಉಳಿದಿದ್ದಾರೆ ಅವರಿಗೆಲ್ಲ ಕರ್ಕೊಂಡು ಬರೋದಕ್ಕೆ ಮತ್ತು ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಮುಗಿದ ತಕ್ಷಣ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ.